ಚುನಾವಣೆ ತಂದೆ ಇಲ್ಲ ಅಂದರೆ ಅವರೇ ತಂದೆ ತಿಳ್ಕೊಂಡು ಅವರೇ ಚುನಾವಣೆ ಮಾಡಿದ್ದಾರೆ. ಅವ್ರಿಗೋಸ್ಕರ ಚುನಾವಣೆ ಮಾಡಿದ್ರು. ನಮ್ಮ ತಂದೆ ಇಲ್ಲ ಚುನಾವಣೆ ಮಾಡೋದು, ತಂದೆ ಎಲ್ಲ ಚುನಾವಣೆ ಮಾಡಿದ್ದು ಇದೇ ಫಸ್ಟ್ ಟೈಮು. ಆ ಜಾಗ ತುಂಬಿದವರು ನಮ್ಮ CM ಅವರು, ಅವರೇ ನಿಂತು ನಮ್ಮನ್ನು ಚುನಾವಣೆ ಮಾಡಿದ್ದಾರೆ. ಅಂದರೆ ತಂದೆಯನ್ನು ಕಳೆದುಕೊಂಡಂತ ನಿಮಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಮಗನನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಅದೇ ಸತ್ಯ, ಅದು ಸತ್ಯ. ಇವತ್ತು ನವೆಂಬರ್ 4 ನಮ್ಮ ತಂದೆ ತೀರ್ಕೊಂಡಿದ್ದು, ಮೇ 4 ಇವತ್ತು ಅವತ್ತೇ ತೀರ್ಕೊಂಡಿದ್ದು. ನಮ್ಮ ತಂದೆ ತೀರ್ಕೊಂಡಿದ್ದು ಇವತ್ತು 6 ತಿಂಗಳು. ನವೆಂಬರ್ 4 ತೀರ್ಕೊಂಡಿದ್ರು, ಇವತ್ತು ಮೇ 4 ಅವರೇ ಇವತ್ತು ತೀರ್ಕೊಂಡ ದಿವಸ ಡೇಟ್ ಇದೆ. ಒಂದು ನಿಜವಾಗ್ಲೂ ತುಂಬಾನೇ ಭಾವುಕವಾದಂಥ ಕ್ಷಣ ಇದೆ. ಯಾಕಂತಂದ್ರೆ ಈ ಥರ ದುಃಖ ಪಡಬೇಕು ಗೊತ್ತೇ ಇಲ್ಲ. ಎಲ್ಲ ಕಾರ್ಯಕರ್ತರು CM ಅವರು ಖುಷಿಯಿಂದ ಇದ್ದಾಗ ಆ ಖುಷಿ ನೋಡ್ಕೊಂಡು ದುಃಖ ತಡ್ಕೊಂಡಿದ್ದೀವಿ ಅಷ್ಟೇ. ನಾವು ನಮ್ಮೆಲ್ಲ ಕಾರ್ಯಕರ್ತರು ಖುಷಿಯಿಂದ ಇದ್ದಾರೆ, ಅದನ್ನ ನೆನಪು ಮಾಡಬೇಡ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ನಮ್ಮ ತಂದೆಯವ್ರದ್ದು ಒಂದು ವೇಳೆ ತಮ್ಮ ತಂದೆ ಅಕಾಲಿಕ ನಿಧನ ಹೊಂದದೇ ಇದ್ದಿದ್ರೆ, ಅವರು ಇಲ್ಲಿ ಜೀವಂತವಾಗಿದ್ದು ನೀವು ಈ ಥರ ಒಂದು MLA ಆಗಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ರು? ಹೇಳಕ್ಕೆ ತೀರದದು. ಯಾವಾಗಲೂ ಅಂತಿದ್ರು ನಮ್ಮ ಹಿರಿಯರಿಗೆ, ನಾನು ಬೇಡಪ್ಪ ನಮ್ಮ ಉಮೇಶನ್ ಕರ್ಕೊಂಡವ್ರು ಅಂತ. ಯಾಕ್ರೆ ಅಣ್ಣ? ಅದನ್ನೇ ಹೇಳ್ತಿದ್ರು. ಇವತ್ತು ಅವರಿದ್ರೆ ಹೆಚ್ಚಿನ ಖುಷಿ ಪಡ್ತಿದ್ವಿ. ಭಾಳ ಮಿಸ್ ಮಾಡ್ಕೊಳ್ತೀರಿ ಸರ್? ಭಾಳ ಮಿಸ್. ಓಕೆ, ಇಡೀ ಸಂಪುಟ ಕೂಡ ಎಲ್ಲರೂ ಬಂದು ಪ್ರಯತ್ನ ಮಾಡಿದ್ದಾರೆ ನಿಮ್ಮ ತಮ್ಮ ಗೆಲುವಿಗೆ. ಇಡೀ ಸರ್ಕಾರ, ಸಚಿವರು ಎಲ್ಲರೂ ಕೂಡ ಬಂದು ಕೆಲಸ ಮಾಡಿರುವಂಥದ್ದು. ಎಲ್ಲರಿಗೂ ಏನು ಹೇಳ್ತೀರಿ ಸರ್? ಸಚಿವರು, ಶಾಸಕರು ಎಲ್ಲರ ಒಂದು ಪ್ರಯತ್ನ ಇರೋದು. ಎಲ್ಲರೂ ತಾವೇ ನಿಂತ ಅಭ್ಯರ್ಥಿ ಅಂತ ತಿಳ್ಕೊಂಡು ಚುನಾವಣೆ ಮಾಡಿದರೆ ಎಲ್ಲರಿಗೂ ಹಣೆ ಮುರಿದು ನಮಸ್ಕರಿಸುತ್ತೇನೆ. ಎಲ್ಲರಿಗೂ ಹಣೆ ಮುರಿದು ನಮಸ್ಕರಿಸುತ್ತೆ. ಎಲ್ಲರಿಗೂ ನಮಸ್ಕರಿಸೋ ಧನ್ಯವಾದಗಳು. ಒಂದೇ ಒಂದು ಸುತ್ತಿನಲ್ಲೂ ಕೂಡ ತಾವು ಹಿನ್ನಡೆಯನ್ನು ಸಾಧಿಸಿಲ್ಲ. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸ್ಕೊಂತಾನೆ ಬಂದ್ರಿ. ಇಷ್ಟೊಂದು ಮತಗಳ ಅಂತಿರಿಂದ ಗೆಲ್ತಿರಂತ ನಿರೀಕ್ಷೆ ಇತ್ತ ನಿಮಗೆ? ಹೇಳಿದಲ್ಲ ತಮಗೆ, ಮುಖ್ಯಮಂತ್ರಿಗಳು ನಮ್ಮ ತಂದೆ ಮಾಡಿದ ಕೆಲಸ ಕಾರ್ಯಗಳು, ಮುಖ್ಯಮಂತ್ರಿಗಳು ಸರ್ಕಾರದ ಗ್ಯಾರಂಟಿಗಳು, ಎಲ್ಲ ಸಚಿವರು, ಶಾಸಕರು ಎಲ್ಲರಿಗೂ ನಿಂತಿದ್ದಕ್ಕೆ ಇದೆಲ್ಲ ಚುನಾವಣೆ ಗೆಲುವಾಯಿತು. ಕಾರ್ಯಕರ್ತರಿಗೆ ಹೇಳ್ತೀವಿ ಕೊನೆಯದಾಗಿ, ತಮ್ಮ ತಂದೆಯನ್ನ ಎಷ್ಟು ಪ್ರೀತಿಸಿದ್ರು ಅದೇ ಪ್ರೀತಿಯನ್ನ ತಮಗೂ ತೋರಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೇ ಸಾಬೀತು ಮಾಡಿದಾರಲ್ಲ. ನಮ್ಮ ತಂದೆಯ ಜೊತೆ ಹೆಂಗ ಒಡನಾಟ ಇತ್ತು, ಅದಕ್ಕೆ ಹೆಚ್ಚಿನ ಒಡನಾಟ ನೋಡಿ ಪ್ರೀತಿ ತೋರಿಸಿ ನನ್ನ ಗೆಲ್ಲಿಸಿದ್ದಾರೆ. ತಂದೆ ಕನಸು ಮೆಡಿಕಲ್ ಕಾಲೇಜ್ ಆಗಿತ್ತು, ಅದು ಕೂಡ ಈಗ ಶುರುವಾಗಿರುವಂಥದ್ದು. ತಮ್ಮ ಒಂದು ಪ್ಲಾನ್ ಏನು ಸರ್ ಮುಂದಿನ ದಿನಗಳು? ಎಲ್ಲರೂ ನಮ್ಮ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಹೇಳಿದ್ದಾರೆ ಬಾಗಲಕೋಟೆ ಒಂದು ಅಭಿವೃದ್ಧಿ ಮಾಡಬೇಕಂತ. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ಕಾರಣಗಳಿಂದ ನಾವು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿಯವರ ಮಾತುಗಳಿದಾವಲ್ಲ, ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ರು. TMC ಏನಾದರೂ ಉಳಿದ್ರೆ ಗೆದ್ದರೆ ಮಾತ್ರ ನಾನು ಇನ್ನೊಂದ್ಸರಿ ನಿಮಗೆ ಸಿಗ್ತೀನಿ ಅನ್ನೋ ರೀತಿಯಲ್ಲಿ ಭಾವುಕವಾಗಿ ಅವರು ಮಾತಾಡಿದ್ದು. ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ಅಂತೂ ಬಿಡಿ, ಅವರು ಒಂದು ಇತಿಮಿತಿನ ದಾಟಿ ಮಾತಾಡೋಕೆ ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲೋ ಒಂದು ಕಡೆಗೆ ಯಾರು ನಿಮಗೆ ಚುನಾವಣೆ ಆಗಲಿ, ಫಲಿತಾಂಶ ಬರಲಿ, ಅದು ಯಾರು ನಿಮ್ಮನ್ನು ಕಾಪಾಡ್ತಾರೆ ನೋಡೋಣ ಅಂತ. MP ಕೂಡ ಹಾಗೆ ಮಾತಾಡೋಕ್ಕೆ ಶುರು ಮಾಡಿದರು. ಅಮಿತ್ ಶಾ ಒಬ್ಬ ಗೂಂಡಾ ಅನ್ನೋ ರೀತಿಯಲ್ಲೂ ಕೂಡ MP ಮಾತಾಡೋಕ್ಕೆ ಶುರು ಮಾಡಿದರು.